ದೇವರ ಕೋಣೆ ಅಥವಾ ದೇವರ ಪೂಜೆಗೆ ಸಂಬಂಧಿಸಿದ ಯಾವುದೇ ನಿಯಮಗಳನ್ನು ತಿರಸ್ಕರಿಸಲಾಗುತ್ತದೆ. ಆದರೆ ಅದು ಆ ಮನೆಯಲ್ಲಿ ವಾಸಿಸುವ ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಎನ್ನುವುದು ನಿಮಗೆ ತಿಳಿದಿದೆಯೇ? ದೇವರ ಮನೆಯನ್ನು ಹೇಗೆ ಕಟ್ಟಬೇಕು? ಅದು ಇರಬೇಕೇ? ಈ ನಿಯಮಗಳನ್ನು ನೆನಪಿಡಿ, ನಿಮಗೆ ಅರ್ಥವಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ದೇವಸ್ಥಾನವಿದ್ದರೆ ಧನಾತ್ಮಕ ಶಕ್ತಿ ಪ್ರವೇಶಿಸಿ ಋಣಾತ್ಮಕ ಶಕ್ತಿ ಮಾಯವಾಗುತ್ತದೆ. ನಿಮ್ಮ ಮನೆಯಲ್ಲಿ ದೈವಿಕ ಸ್ಥಳವನ್ನು ರಚಿಸಲು ಕೆಲವು ನಿಯಮಗಳಿವೆ. ಅವುಗಳನ್ನು ತಪ್ಪದೇ ಪಾಲಿಸಿ. ನೀವು ಮನೆಯ ನೆಲಮಾಳಿಗೆಯಲ್ಲಿ ಸ್ನಾನದ ಮನೆ ಪಕ್ಕದಲ್ಲಿ ದೇವರ ಕೋಣೆಯನ್ನು ಯಾವುದೇ ಕಾರಣಕ್ಕೂ ನಿರ್ಮಿಸಬಾರದು. ಸ್ನಾನದ ಗೃಹದ ಪಕ್ಕದಲ್ಲಿ ಮೆಟ್ಟಿಲುಗಳ ಕೆಳಗೆ ಅಥವಾ ನೆಲದ ಕೆಳಗೆ ಪೂಜಾ ಸ್ಥಳವನ್ನು ನಿರ್ಮಿಸಿದರೆ ಅದು ಮನೆಯ ಸಂತೋಷ ಮತ್ತು ಸಮೃದ್ಧಿಗೆ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುವುದಿಲ್ಲ. ಇದರಿಂದ ಅಪಾಯವೇ ಹೆಚ್ಚು. ಕೆಲವರು ದೇವರ ಕೋಣೆಯನ್ನು ಕಟ್ಟಿದಾಗ ಅದು ಗುಮ್ಮಟ ಅಥವಾ ಕಲಶಗಳನ್ನು ನಿರ್ಮಿಸಿರುತ್ತಾರೆ ಎಂದು ನಿಮಗೆ ತಿಳಿದಿದೆಯೇ? ಈ ಕೆಲಸಗಳನ್ನು ಒಳಾಂಗಣದಲ್ಲಿ ಮಾಡಬೇಡಿ ಮತ್ತು ದೇಗುಲದ ಕೋಣೆಯಲ್ಲಿ ತೊಲೆ ಮತ್ತು ಭಾರವಾದ ವಸ್ತುಗಳನ್ನು ಇಡಬೇಡಿ. ದೇವರ ಕೋಣೆಯಲ್ಲಿ ಖಾಲಿ ಬೆಂಕಿ ಪೆಟ್ಟಿಗೆಗಳು, ಲೈಟ್ ಬಾಕ್ಸ್ಗಳು, ಒಣಗಿದ ಹೂವುಗಳು, ಒದ್ದೆಯಾದ ಕಸ ಇತ್ಯಾದಿಗಳಿದ್ದರೆ, ಮನೆ ದೇವರ ಹರಿದ ಬಟ್ಟೆಗಳು, ದೇವರು ದೇವತೆಗಳ ಹರಿದ ಬಟ್ಟೆಗಳು, ಅನಗತ್ಯ ಬಟ್ಟೆಗಳು ಇತ್ಯಾದಿಗಳಿದ್ದರೆ ಅವುಗಳನ್ನು ಪ್ರತ್ಯೇಕಿಸಿ ಅಥವಾ ಬದಲಿಸಿ. ಇದು ಮನೆಯಲ್ಲಿ ಕೆಟ್ಟದ್ದನ್ನು ಸೃಷ್ಟಿಸುತ್ತದೆ. ಗಣೇಶನ ಪ್ರತಿಮೆ, ಕುಬೇರನ ಮೂರ್ತಿ ಮತ್ತು ದುರ್ಗಾದೇವಿಯ ಮುಖವು ದೈವಿಕ ಜಾಗದ ಕಡೆಗೆ ದಕ್ಷಿಣಕ್ಕೆ ಮುಖ ಮಾಡಿಡಬೇಕು. ಆಂಜನೇಯ ಸ್ವಾಮಿಯ ಮುಖವು ನೈಋತ್ಯ ಮೂಲೆಯಲ್ಲಿರಬೇಕು. ಮನೆಯ ದೇವತೆಗಳ ಕೋಣೆಯಲ್ಲಿ ದುರ್ಗಾದೇವಿ ಮತ್ತು ಇತರ ದೇವತೆಗಳ ವಿಗ್ರಹಗಳ ಸಂಖ್ಯೆ 3ಕ್ಕಿಂತ ಹೆಚ್ಚು ಇರಬಾರದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.